ಒಂದು ಕಡೆ ಜನ ಹಿಂಗೆ ತತ್ತರಿಸ್ತಾ ಇದ್ರೆ, ಇನ್ನೊಂದು ಕಡೆ ಶ್ರೀಮಂತಿಕೆ ತಾಂಡವಾಡ್ತಾ ಇದೆ. 10% ಟ್ಯಾಕ್ಸ್ನ ಕಮ್ಮಿ ಮಾಡಿದ್ರು, ಆದರೆ ಅದು ನ್ಯಾಯಬದ್ಧವಾಗಿ ಕಟ್ಟಲಿಕ್ಕೆ. ಆದರೆ ಜನಸಾಮಾನ್ಯರು ಇವತ್ತು ಪೆಟ್ರೋಲ್ ಮೇಲೆ ಮತ್ತೆ ಡೀಸೆಲ್ ಮೇಲೆ ನ್ಯಾಯಬದ್ಧವಾಗಿ ಕಟ್ಟುವಂಥ ತೆರಿಗೆನ ಜಾಸ್ತಿ ಮಾಡಿದ್ರು. ಅವತ್ತೊಂದು ದಿವಸ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ 5% ಮತ್ತೆ 9% ಕಟ್ತಿದ್ದಂಥ ಜನ ಇವತ್ತು ಸುಮಾರು 48% ಟ್ಯಾಕ್ಸ್ನ ಕಟ್ಟುವಂಥ ಪರಿಸ್ಥಿತಿಗೆ ತಂದು ಜನಸಾಮಾನ್ಯರ ಮೇಲೆ ಹೊರೆ ಆಯಿತು. ಆದರೆ ಕಾರ್ಪೊರೇಟ್ ಕಂಪನೀಸ್ಗೆ ಕಮ್ಮಿ ಮಾಡಿದ್ರು. ಕೇಂದ್ರ ಸರ್ಕಾರ ತಗೊಂಡಂಥ ಒಂದು ನಿಲುವು ಏನು, ಕಾರ್ಪೊರೇಟ್ ಟ್ಯಾಕ್ಸ್ನ ಕಮ್ಮಿ ಮಾಡಿದ್ದು ಸುಮಾರು 34% ಇದ್ದಿದ್ದನ್ನು ಕೇವಲ 22% ಮಾಡ್ತಾರೆ. ಆದರೆ ನೀವು ಜಪಾನ್ನಲ್ಲಿ ನೀವು ನೋಡಿದ್ರೆ 29% ಇವತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಇದೆ. ಅಮೇರಿಕಾದಲ್ಲಿ 33% ಇದೆ. ಆಸ್ಟ್ರೇಲಿಯಾದಲ್ಲಿ 30% ಇದೆ. ಇವನ್ ಬಾಂಗ್ಲಾದೇಶದಲ್ಲಿ 35% ಇದೆ. ಜನಸಾಮಾನ್ಯರ ಕಲ್ಯಾಣ ನೋಡಬೇಕಾಗಿತ್ತಂತ ಸರ್ಕಾರ ಯಾಕೆ ಈ ತಾರತಮ್ಯನ ಮಾಡ್ತಾ ಇದೆ? ಇದು ಸರಿನಾ? ಇವತ್ತೊಂದು ದಿವಸ ಇದು ಮಾಡ್ತಾ ಇರೋದು. ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಪ್ರಜಾಸುಖೇ ಸುಖಂ ರಾಜ್ಞಂ ಪ್ರಜಾನಾಂ ಚ ಹಿತೇ ಹಿತಂ ನಾತ್ಮ ಪ್ರಿಯಂ ಹಿತಂ ರಾಜ್ಞಂ ಪ್ರಜಾನಾಂ ತ್ವಂ ಪ್ರಿಯಂ ಹಿತಂ. ಅಂದರೆ ಎಲ್ಲಿ ಪ್ರಜೆಗಳು ಸುಖವಾಗಿರ್ತಾರೋ ಅಲ್ಲಿ ರಾಜ ಸುಖವಾಗಿರ್ತಾನೆ. ಎಲ್ಲಿ ಪ್ರಜೆಗಳ ಕಲ್ಯಾಣ ಚೆನ್ನಾಗಿರುತ್ತೋ ಅಲ್ಲಿ ರಾಜನ ಕಲ್ಯಾಣ ಚೆನ್ನಾಗಿರ್ತದೆ. ಅವನಿಗೆ ಅವನ ಸ್ವಾರ್ಥಕ್ಕಿಂತ ಪ್ರಜೆಗಳ ಹಿತ ಬಹಳ ಮುಖ್ಯ. ಇವತ್ತು ನಮ್ಮ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದ್ದೀವಿ. ಇದು ದೊಡ್ಡ ಅಸೆಟ್ಟು ಪ್ರತಿಯೊಬ್ಬರಿಗೂ ಕೂಡ. ಇಂಡಿಯಾ ಇಸ್ ಎ ಬಿಗ್ ಮಾರ್ಕೆಟ್. ಕಾಮನ್ ಪೀಪಲ್ ಆರ್ ದಿ ಟಾರ್ಗೆಟ್. ವಿ ಆರ್ ಆಲ್ಸೋ ಕನ್ಸ್ಯೂಮರ್ಸ್ ಆ್ಯಂಡ್ ವಿ ಆರ್ ದಿ ಟ್ಯಾಕ್ಸ್ ಪೇಯರ್. ನಮಸ್ಕಾರ. ಇವತ್ತು ದೇಶ ಕರೋನಾದಂಥ ಮಹಾಮಾರಿಯಿಂದ ತತ್ತರಿಸಿ ಹೋಗಿರುವಂಥ ಸಂದರ್ಭದಲ್ಲಿ ದೇಶ ನಡಿಲಿಕ್ಕೆ ಇವತ್ತು ನೀವು ಕಟ್ತಾ ಇರುವಂಥ ಟ್ಯಾಕ್ಸು ಎಷ್ಟು ಮಟ್ಟಿಗೆ ಸಹಕಾರಿಯಾಗಿದೆ, ಮತ್ತು ಇದು ಇನ್ಕಮ್ ಟ್ಯಾಕ್ಸಿಂದ ಬರ್ತಾ ಇರುವಂಥ ಹಣ ಇರ್ಬೋದು ಅಥವಾ ಕಾರ್ಪೊರೇಟ್ ಕಂಪನೀಸಿಂದ ಬರ್ತಾ ಇರುವಂಥ ಹಣ ಇರ್ಬೋದು, ಅವು ಎರಡಕ್ಕಿಂತ ತೆರಿಗೆಗಿಂತ ಹೆಚ್ಚಿನ ತೆರಿಗೆನ ನೀವು ಕಟ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿರಲಿ ಅನ್ನೋದು ನನ್ನ ಅನಿಸಿಕೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವತ್ತೆಲ್ಲ ನೀವು ತುಂಬ ಕಷ್ಟದಲ್ಲಿದ್ದೀರಿ. ಕರೋನಾ ವಿಚಾರದಲ್ಲಿ ತುಂಬ ಜನ ಯಾವುದೇ ಇದರಲ್ಲಿ ನೆಮ್ಮದಿಯಿಂದ ಇಲ್ಲ ಇವತ್ತೊಂದು ದಿವಸ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ಎಷ್ಟು ತೀವ್ರತೆ ಇದೆ ಕಷ್ಟ ಅಂತ ಅಂದರೆ, ಮಣಪ್ಪುರಂ ಗೋಲ್ಡ್ ಕಂಪ್ನಿ ಇದು ನೀವು ಕೇಳಿರ್ಬೋದು. ಆ ಕಂಪ್ನಿ ಜನ ತಮ್ಮ ಕಟ್ಟ ಕಡೆ ಆಸ್ತಿ ಚಿನ್ನ ಏನಿರುತ್ತೆ ಅವ್ರಿಗೆ ಕಷ್ಟನ ತೀರಿಸ್ಕೊಡೋದಕ್ಕೆ ಬೇರೆ ದಾರಿನೇ ಇಲ್ಲದಂಥ ಸಂದರ್ಭದಲ್ಲಿ ಅವರು ಆ ಚಿನ್ನನ ತಗೊಂಡಾಗ ಅಡ ಇಡ್ತಾರೆ. ಅಡ ಇಟ್ಟು ಬಿಡಿಸ್ಕೊಳ್ಳೋಕೆ ಆಗದೇ ಇವತ್ತು ಮಣಪ್ಪುರಂ ಗೋಲ್ಡ್ ಕಂಪ್ನಿ ಅವರ ಒಂದು ಆಡಿಟ್ ರಿಪೋರ್ಟ್ ಪ್ರಕಾರ ಅವರು ಹರಾಜು ಹಾಕಿರುವಂಥದ್ದು ಒಂದು ಫಸ್ಟು ಮತ್ತು 2ನೇ ತ್ರೈಮಾಸಿಕದಲ್ಲಿ ಹರಾಜು ಹಾಕಿರೋಂಥದ್ದು ಮೊದಲು 420 ಕೋಟಿದ್ದನ್ನು ಹರಾಜು ಹಾಕಿದ್ರೆ ಮತ್ತು 2ರಲ್ಲಿ ಸುಮಾರು 1500 ಕೋಟಿ ರೂಪಾಯಿ ಚಿನ್ನನ ಹರಾಜು ಹಾಕ್ತಾರೆ. ಇದು ಮೊದಲನೇ ಏನೇನಲ್ಲ, ಕಳೆದ ವರ್ಷ ಕೂಡ ಅವರು ಹರಾಜು ಹಾಕಿರ್ತಾರೆ ಚಿನ್ನ ಬಿಡಿಸ್ಕೊಳ್ಳೋಕ್ಕಾಗದೇ ಇರೋದ್ರಿಂದ. ಆ ಒಂದು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಎಷ್ಟಪ್ಪ ಅಂದರೆ ಕೇವಲ 9 ಕೋಟಿ ಚಿನ್ನ ಹರಾಜು ಹಾಕಿದ್ರೆ ಈಗ 6 ಮಂತ್ಸಲ್ಲಿ ಒಟ್ಟು 1900 ಕೋಟಿ ಚಿನ್ನನ ಹರಾಜು ಹಾಕ್ತಾರೆ. ಅಂದರೆ ಜನ ಬಿಡಿಸ್ಕೊಳ್ಳೋಕೆ ಆಗದೇ ಇರುವಂಥದ್ದು ಇದು. ಒಂದು ಕಡೆ ಜನ ಹಿಂಗೆ ತತ್ತರಿಸ್ತಾ ಇದ್ರೆ, ಇನ್ನೊಂದು ಕಡೆ ಶ್ರೀಮಂತಿಕೆ ತಾಂಡವಾಡ್ತಾ ಇದೆ ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಅದರಲ್ಲಿ ನಾನು ಎಲ್ಲರದ್ದು ಉದಾಹರಣೆಗಳು ತಗೊಳಕ್ಕಿಲ್ಲ, 2 ಕಂಪ್ನಿ ತಗೋತೀನಿ. ಅಂಬಾನಿ ಮತ್ತು ಅದಾನಿದು 2 ತಗೋತೀನಿ ನಾನು. ಅಂಬಾನಿ ಕಂಪನಿ ಒಂದೇ ವರ್ಷದಲ್ಲಿ ಕರೋನಾ ಇದ್ದಂಥ ಸಂದರ್ಭದಲ್ಲಿ 1,09,000 ಕೋಟಿನ ಗಳಿಸೋದ್ರ ಮುಖಾಂತರ ಅವರ ಟೋಟಲ್ ವಹಿವಾಟನ್ನ 5,85,000 ಕೋಟಿಗೆ ಗಳಿಸ್ಕೋತಾರೆ. ಅದೇ ರೀತಿಯಲ್ಲಿ ಅದಾನಿ ಸುಮಾರು 95,000 ಕೋಟಿಗಳನ್ನ ಲಾಭ ಮಾಡೋದ್ರ ಮುಖಾಂತರ ಒಂದೇ ವರ್ಷದಲ್ಲಿ ಅವ್ರ ವಹಿವಾಟನ್ನ 4,02,000 ಕೋಟಿಗೆ ಗಳಿಸ್ಕೋತಾರೆ. ಗಳಿಸ್ಕೊಂಡು ಇಡೀ ಏಷ್ಯಾದಲ್ಲಿ 1ನೇ ಮತ್ತು 4ನೇ ಸ್ಥಾನ ಪಡಿತಾರೆ. ಆದರೆ ಒಂದು ಕಡೆ ಜನ ತನ್ನ ಗೋಲ್ಡ್ನ ಮಾರ್ಕೊಳ್ಳೋದ್ರ ಪರಿಸ್ಥಿತಿನಲ್ಲಿ ಕಷ್ಟಕ್ಕೆ ಎದುರಾದರೆ ಇವರು ಈ ಕಡೆ ಒಂದು ಶ್ರೀಮಂತಿಕೆ ತಾಂಡವಾಡುತ್ತೆ. Doing crazy dreaming.
ಮಾಡಿಕೊಡ್ತಾರೆ. ಲೆಕ್ಕ ಹಾಕ್ಕೊಳ್ಳಿ, ತಾರತಮ್ಯ ಹೇಗಿದೆ. ಇಷ್ಟು ದುಡಿಯೋರು ಅಷ್ಟು ಕಟ್ಬೋದು, ಆದರೆ ಪಾಪ ಏನೂ ದುಡಿದೇ ಇರೋರು ಅಷ್ಟು ದುಡ್ಡು ಕಟ್ಟಬೇಕು ಅಂತ ಅಂದರೆ ನಿಮ್ಮದು ಕೊಡುಗೆ ಎಷ್ಟಿದೆ ನಮ್ಮ ದೇಶಕ್ಕೆ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಚಾರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಗ್ರಾಫ್ನ ನೀವು ಗಮನಿಸಿ. 2000ದಿಂದ 2000 ಇಸ್ವಿಯಿಂದ 2020-21 ತನಕ ಯಾವ್ಯಾವ ಸರ್ಕಾರಗಳಿದ್ದಾಗ ಕಾರ್ಪೊರೇಟ್ ಟ್ಯಾಕ್ಸು ಹೇಗೆ ವೇರಿ ಆಗಿದೆ ಅಂತ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ಯಾವ ಟೈಮಲ್ಲಿ ಈ ಟ್ಯಾಕ್ಸಸ್ಗಳು ಹೆಚ್ಚು ಕಮ್ಮಿ ಆಗಿದ್ದಾವೆ ಅಂತ. ಜನಸಾಮಾನ್ಯರ ಮೇಲೆ ಹೇಗೆ ಇದರಿಂದ ಹೊಡೆತ ಬಿದ್ದಿದೆ ಅನ್ನೋದು ನಿಮಗೆ ಕಣ್ಣಿಗೆ ನಿಮ್ಗೆ ಕಾಣಿಸುತ್ತೆ. ಇದು ನಾನು ಕೊಡ್ತಾ ಇರೋ ಅಂಕಿಅಂಶ ಅಲ್ಲ, ಇದು ನಿಮಗೆ ಸಿಗುವಂಥ ಅಂಕಿಅಂಶ. ನಿಮಗೆ ಹುಡುಕಿದ್ರೆ ನಿಮಗೆ ಗೂಗಲಲ್ಲಿ ಹೋದರೆ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ನೀವು ತಗೊಳ್ಳೋವಂಥ ಅಂಕಿಅಂಶಗಳಿದ್ದು. ಅದರಿಂದ ಇದನ್ನು ಒಂದ್ಸರಿ ನೀವು ಗಮನಿಸಬೇಕು. ಕರೋನಾಗಿಂತ ಮುಂಚೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಹೊರಡಿಸಿರುವಂಥ ಡೇಟಾ ಪ್ರಕಾರ ಒಟ್ಟು ಸುಮಾರು $422 ಶತಕೋಟಿ ಇವತ್ತು ಸಂಪತ್ತು ಜಾಸ್ತಿ ಆಗುತ್ತೆ ಇಲ್ಲ ಶ್ರೀಮಂತರದ್ದು. ಆದರೆ ಬಡವ್ರ ಕತೆ ಇವತ್ತು ಏನಾಗಿದೆ ನಿಮಗೆ ಗೊತ್ತಿದೆ. ಅಂಬಾನಿ 1 ಗಂಟೆಗೆ ಇವತ್ತು 90 ಕೋಟಿನ ದುಡಿತಾನೆ ಅಂತ ಅಂದಾಜು ಮಾಡಲಾಗಿದೆ. ಆದರೆ ಜನಸಾಮಾನ್ಯರು ಕರೋನಾ ಅಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದನ್ನು, ಅಂಬಾನಿ ದುಡಿದಿರೋದು ಕರೋನಾ ಅಂತ ಸಂದರ್ಭದಲ್ಲಿ 1 ಗಂಟೆಗೆ 90 ಕೋಟಿ. ಆದರೆ ಜನಸಾಮಾನ್ಯರು ಒಂದು ತಿಂಗಳಿಗೆ $3,000 ದುಡಿಯೋದು ಕಷ್ಟ ಇತ್ತು, ನಿಮಗೆಲ್ಲ ಗೊತ್ತಿದೆ. ಆದರೆ ಇವತ್ತಿನ ದಿವಸ ಏನಾದರೂ ಒಬ್ಬ ಅನ್ಸ್ಕಿಲ್ಡ್ ವರ್ಕರು ಅಷ್ಟನ್ನು 1 ಗಂಟೆಯಲ್ಲಿ ಅಂಬಾನಿ ದುಡಿಯೋದಕ್ಕೆ ಸುಮಾರು 10,000 ವರ್ಷಗಳು ಬೇಕು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ, ಇವನ ಕಡೆ ಸಂಪತ್ತು ಹೀಗೆಲ್ಲ ವೃದ್ಧಿ ಆಗ್ತಾ ಇದ್ರೆ ಎಷ್ಟೋ ಜನ ಇವತ್ತು ಮೈಗ್ರೆಂಟ್ಸ್ ವರ್ಕರ್ಸು ರಸ್ತೆನಲ್ಲಿ ಸತ್ತರು, ಟ್ರೈನಲ್ಲಿ ಸತ್ತರು, ಆಕ್ಸಿಜನ್ ಸಿಗಲಿಲ್ಲ, ಬೆಡ್ ಸಿಗಲಿಲ್ಲ, ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಗೋಯ್ತು. ಆದರೆ ಹಣ ಒಂದು ಕಡೆ ತಾಂಡವಾಡ್ಬಿಡ್ತು, ಹೆಣ ಒಂದು ಕಡೆ ವಚನ ಸೇರಕ್ತಾರೆ. ಎಲ್ಲಿದೆ ನ್ಯಾಯ? ಇವತ್ತು ರಾಜ ಹೇಗೆ ನೋಡ್ಕೋಬೇಕು ದೇಶನ, ಅದು ಆಯ್ತಾ ಅನ್ನೋದಷ್ಟೇ ನನ್ನ ಒಂದು ಅಳಿಲು. ಅಷ್ಟು ಬಿಟ್ಟರೆ ಬೇರೆ ಯಾರನ್ನೂ ದೂರಬೇಕು ಅನ್ನೋ ಕಾರಣದಿಂದ ನಾನು ಮಾತಾಡ್ತಾ ಇಲ್ಲ. ನಾನು ಯಾಕೆ ಈ ವಿಚಾರ ಎಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿಮಗೆ ಗೊತ್ತಾಗಬೇಕು ಅಂತ. ನೀವೆಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀರಿ, ಬೇರೆಯವರು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನಿಮ್ಮಿಂದ ದೇಶ ಹೇಗೆ ನಡೀತಾ ಇದೆ ಅಂತ. ಯಾಕೆ ಅಂತ ಅಂದರೆ ಇವತ್ತು ನಮ್ಮ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದ್ದೀವಿ. ಇದು ದೊಡ್ಡ ಅಸೆಟ್ಟು ಪ್ರತಿಯೊಬ್ಬರಿಗೂ ಕೂಡ. India is a big market. Common people are the target. We are also consumers and we are the taxpayers. ಮುಂದಿನ ಆಲೋಚನೆ ನಿಮಗೆ ಬಿಟ್ಟಿದ್ದು. ನಮಸ್ಕಾರ.